ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಬ್ಲಾಗಿಂಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫ್ರೆಶ್ ಆದ ಕಾಯಿಪಲ್ಯವನ್ನು ತಂದಿದ್ದಾರೆ ಮಾರ್ಕೆಟ್ನಿಂದ. ಇವಳು ನೋಡಿ ನೋಡ್ತಾ ಇದ್ದಾಳೆ. ಟೊಮೆಟೊ ಹಣ್ಣನ್ನು ಫ್ರಿಜ್ಜಿಗೆ ಇಡೋಕ್ಕೆ ಒಂದು ಕವರಲ್ಲಿ ಹಾಕಿಟ್ಟಿದ್ದೇನೆ. ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವಳು ನೋಡಿ ಕೆಳಗೆ ಸಾಲಿ ತೊಗೊಂಡು ಆಟ ಆಡ್ತಿದ್ದಾಳೆ. ಚೀಲ, ಕಾಯಿಪಲ್ಯ ತಂದಂಥ ಚೀಲ ಹಿಡ್ಕೊಂಡು ಆಟ ಆಡ್ತಿದ್ದಾಳೆ. ಇವಳು ಚೀಲದಲ್ಲಿ ಅದು ಸೊಪ್ಪು ಹಾಕೋಕ್ಕೆ ಆಟ ಆಡ್ತಿದ್ದಾಳೆ. ಸೊಪ್ಪಿನ ಜೊತೆ ಕಾಯಿಪಲ್ಯ ಎಲ್ಲನೂ ಹೊಂದಿಸಿಡಬೇಕು ಈಗ ಫ್ರಿಜ್ಜಿನಲ್ಲಿ ಹಾಕಿ. ಇವಳು ನೋಡಿದರೆ ಸೊಪ್ಪನ್ನು ಬಿಡುತ್ತಾ ಇಲ್ಲ, ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ತಿದ್ದಾಳೆ. ಇಡು ಅಂದ ತಕ್ಷಣವೇ ಇಟ್ಟು ಹೋದ ಒಳಗಡೆ ಎಲ್ಲನೂ ತೆಗೆದಿಡಬೇಕೀಗ ಫ್ರಿಜ್ಜಿನಲ್ಲಿ. ಆಮೇಲೆ ಕುಕ್ಕರ್ ಇಟ್ಟೆ ಬೇಳೆಗೆ, ಆಮೇಲೆ ಟೊಮೆಟೊ ಹಣ್ಣು, ಆಮೇಲೆ ಉಳ್ಳಾಗಡ್ಡಿ, ಬಟಾಟೆ ಹಾಕಿ ಕುದಿಸೋಕ್ಕಿಟ್ಟೆ. ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಹಾಗೆ ಕುದಿಸೋಕೆ ಇಡಬಾರ್ದು. ಉಪ್ಪು ಹಾಕೋದ್ರಿಂದ ಬಟಾಟೆಗೆ ಉಪ್ಪು ಹಿಡ್ಕೊತದೆ, ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ಬಟಾಟೆ ಉಪ್ಪು ಹಿಡ್ಕೊಳ್ಳೋದಿಲ್ಲ. ಆಮೇಲೆ ಹಾಕಿದರೆ ಕುದಿಯೋ ಟೈಮಲ್ಲೇ ಹಾಕಬೇಕು. ಕುದಿಸೋಕೆ ಇಟ್ಟಿದ್ದೇನೆ. ಇಲ್ಲಿ ಬೇಳೆ ಕುದಿಸೋಕೆ ಇಟ್ಟಿದ್ದೇನೆ. ಮೆಂತ್ಯ ಸೊಪ್ಪಿಗೂ ಬೇಕಾಗಿತ್ತು ಬೇಳೆ, ಅದಕ್ಕೆ ಎರಡದಕ್ಕೂ ಆಯಿತು ಅಂತ ಕುಕ್ಕರ್ನಲ್ಲಿ ಬೇಳೆ ಕುದಿಸೋಕೆ ಇಟ್ಟಿದ್ದೇನೆ. ಇವಳು ನೋಡಿದ್ರೆ ಫ್ರಿಜ್ ಕಡೆ ಆಟ ಆಡ್ತಿದ್ದಾಳೆ. ನೋಡಿ ಇಲ್ಲಿ ಫ್ರಿಜ್ ಓಪನ್ ಮಾಡಿ ಆಟ ಆಡ್ತಿದ್ದಾಳೆ. ಅವಳಿಗೆ ಫ್ರಿಜ್ ಓಪನ್ ಮಾಡಿದ ತಕ್ಷಣವೇ ಹುಡುಕ್ತಾಳೆ. ಇಲ್ಲಿ ಸಣ್ಣದಾಗಿ ಕುದಿ ಬರುತ್ತಿದೆ, ಅಷ್ಟರಲ್ಲೇ ಬೇಳೆ ಕುದೀತಿದೆ. ಬೇಳೆ ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ. ಇಲ್ಲಿ ನೋಡಿ ಬೇಳೆ ಕುದ್ದಿದೆ ಚೆನ್ನಾಗಿ. ಭಾಳನೂ ಕುದಿಸ್ಕೋಬಾರ್ದು, ಸ್ವಲ್ಪನೇ ಕುದಿಸ್ಕೋಬೇಕು. ಇದಕ್ಕೆ ಹಾಕಿ ಇನ್ನು ಸ್ವಲ್ಪ ಕುದಿಸ್ತೇನೆ ನಾನು, ಅಂದರೆ ಇದಕ್ಕೆ ಟೇಸ್ಟ್ ಬಿಡಲಿ ಅಂತ. ಪಲ್ಯಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ, ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ. ಈಗ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ. ಫಸ್ಟಿಗೆ ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡೋಣ. ಎಣ್ಣೆ ಹಾಕಿದ್ದೇನೆ ಸ್ವಲ್ಪನೇ, ಒಗ್ಗರಣೆ ಹಾಕೋಳಕ್ಕೆ. ಜಾಸ್ತಿ ಎಣ್ಣೆನ ಹಾಕಬಾರ್ದು ಸೊಪ್ಪಿಗೆ, ಯಾಕಂದರೆ ಎಣ್ಣೆ ಬಿಡುತ್ತದು. ಎಣ್ಣೆ ಹಾಕಿಯೇ ಮೇಲೆ ಕುಂತಿರುತ್ತೆ, ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೋದಿಲ್ಲ ನಾನು. ಎಣ್ಣೆ ಬಿಸಿ ಆದ ತಕ್ಷಣವೇ ಸಾಸಿವೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು ಫಸ್ಟಿಗೆ. ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಚೆನ್ನಾಗಿ ಹೊಳಬೇಕದು ಚಟ್ಪಟ್ ಅಂತ. ಆಮೇಲೆ ಜಜ್ಜಿಟ್ಟಿರೋಂಥ ಒಂದು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಸೊಪ್ಪಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ, ಜೀರಿಗೆ. ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕಿದ್ದೇನೆ ಕಟ್ ಮಾಡಿ. ನೀವು ಜಾಸ್ತಿ ಉಳ್ಳಾಗಡ್ಡಿ ತಿಂತೀರಂದರೆ ನಿಮ್ಮ ಸೊಪ್ಪಿನ ಕ್ವಾಂಟಿಟಿ ಮೇಲೆ ನೋಡಿ ನಾವು ಉಳ್ಳಾಗಡ್ಡಿನ ಹಾಕ್ಕೋಬೇಕು. ನಾನು ಇಲ್ಲಿ 2 ಜನಕ್ಕೆ ಮಾಡ್ತಾಯಿದ್ದೇನೆ, ಅದಕ್ಕೆ ಒಂದೇ ಈರುಳ್ಳಿ ಹಾಕಿದ್ದೇನೆ. ಅಲ್ಲಿ ನೋಡಿ ಸಾಂಬಾರು ಕುದಿ ಬರ್ತಿದೆ, ಚೆನ್ನಾಗಿ ಕುದಿಬೇಕದು.
ಇದನ್ನು ಕೈ ಆಡಿಸ್ತಾ ಇರಬೇಕು ಒಗ್ಗರಣೆನ. ಇದಕ್ಕೆ ಕುದಿಸಿ ಇಟ್ಟಿದಂಥ ಬೇಳೆನ ಹಾಕಬೇಕೀಗ. ಬೇಳೆ ಆಮೇಲೆ ಬೇಳೆ ನೀರು ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ನಾ ಪಲ್ಯ ಎಷ್ಟಿದೆ ಅಂತ ಆ ಕ್ವಾಂಟಿಟಿ ಮೇಲೆ ನೀರು ಹಾಕ್ತಾಯಿದ್ದೇನೆ. ಬೇಳೆ ಕುದಿಸಿದ್ದೆ ನೀರನ್ನು ಇಲ್ಲಿ ಹಾಕ್ತಿದ್ದೇನೆ ನಾನು ಪಲ್ಯಕ್ಕೆ. ಇನ್ನು ಸ್ವಲ್ಪ ಮಿಕ್ಕಿತ್ತು, ಅದಕ್ಕಾಗಿ ಸಾಂಬಾರಿಗೆ ಹಾಕ್ತಾಯಿದ್ದೇನೆ, ಪಲ್ಯಕ್ಕೆ ಜಾಸ್ತಿ ಆಗುತ್ತೆ ಅಂತ. ಪಲ್ಯನ ಚೆನ್ನಾಗಿ ಕುದಿಯೋಕೆ ಬಿಡಬೇಕೀಗ. ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೇನೆ. 1 ಸ್ಪೂನ್ ಚಮಚೆ ಉಪ್ಪು ಹಾಕಿದ್ದೇನೆ, ಯಾಕಂದರೆ ಪಲ್ಯಕ್ಕೆ ಜಾಸ್ತಿ ಉಪ್ಪು ಹಾಕೋಂಗಿಲ್ಲ. ಪಲ್ಯ ಉಪ್ಪು ಹಾಕಿದ್ರೆ ಆಮೇಲೆ ಉಪ್ಪಾಗುತ್ತೆ, ಅದಕ್ಕೆ ಸ್ವಲ್ಪ ಹಾಕಿದ್ದೇನೆ. ಇಲ್ಲಿ ಸಕ್ಕರೆ ಹಾಕ್ತಿದ್ದೇನೆ, ಎರಡದಕ್ಕೂ ಹಾಕಿದ್ದೇನೆ ಟೇಸ್ಟಿಗಾಗಿ. ಸ್ವಲ್ಪನೇ 1/4 ಚಮಚ. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅರಿಶಿನದ ಪುಡಿ 1/4 ಚಮಚ. ಇಲ್ಲಿ ಮೆಣಸಿನ್ಕಾಯಿ ಹಾಕಬೇಕಾಯ್ತು, ಹಸಿ ಮೆಣಸಿನ್ಕಾಯಿ ನಾ ತಿನ್ನೋಂಗಿಲ್ಲ, ಅದಕ್ಕಾಗಿ ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಮಾಡ್ಕೋಬೋದು, ಖಾರದ ಪುಡಿಯಿಂದನೂ ಮಾಡ್ಕೋಬೋದು. ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ, ಅದಕ್ಕಾಗಿ 1 ಸ್ಪೂನ್ ಹಾಕಿದ್ದೇನೆ ನಾನಿಲ್ಲಿ ಖಾರದ ಪುಡಿ. ನೀವು ಇಲ್ಲ ಮತ್ತೆ ಖಾರ ತಿಂತೀರ ಅಂದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಸ್ಕಿಪ್ ಮಾಡಿ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೋಬೋದು. ಇಲ್ಲಿ ನೋಡಿ ಮೆಂತ್ಯ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ, ತೊಳೆದು ಚೆನ್ನಾಗಿ. ಈಗ ಹಾಕ್ತಾಯಿದ್ದೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಬೇಳೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೆಂತ್ಯ ಸೊಪ್ಪು ಹಾಕಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಮುಚ್ಚಿಡ್ತಾ ಇದ್ದೀನಿ, ಒಂದು 15 ನಿಮಿಷದ ಕಾಲ ಮುಚ್ಚಿಡಬೇಕು. ಇಲ್ಲಿ ನೋಡಿ ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೇಳೆ ಸಾಂಬಾರಿಗೆ ಅರಿಶಿನದ ಪುಡಿ 1/4 ಚಮಚ, ಖಾರದ ಪುಡಿ ಅಥವಾ ಖಾರದ ಪುಡಿ ಬದಲಾಗಿ ನೀವು ಒಣಮೆಣಸಿನ್ಕಾಯನ್ನು ಹಾಕೋಬೋದು. ಇಲ್ಲಿ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ಒಂದೊಂದು ಸತ ಮೆಣಸಿನ್ಕಾಯಿ ಏನಾಗುತ್ತೆ, ಖಾರ ಆಗುತ್ತೆ, ಅದು ಗೊತ್ತಾಗೋದಿಲ್ಲ. ಅದರ ಬದಲು ಖಾರದ ಪುಡಿ ಹಾಕಿದರೆ 1 ಚಮಚ ಹಾಕಿದರೆ ಕರೆಕ್ಟಾಗುತ್ತೆ ಸಾಂಬಾರಿಗೆ. ಈಗ ಇದನ್ನು ರುಬ್ಕೊಂಡು ಬರೋಣ. ರುಬ್ಬಾಯಿತು. ಎಲ್ಲ ಮಿಕ್ಸಿ ಮುಚ್ಚಳಕ್ಕೆ ಹಾಕಿದ್ದೆ, ಅದನ್ನೆಲ್ಲ ಒರೆಸ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಹಾಕಿದ್ದೇನೆ. ಕುದಿಯೋಂಥ ಬೇಳೆಗೆ ಬಟಾಟೆ, ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಇದನ್ನು ಕುದಿಸೋಕೆ ಇಟ್ಕೊಂಡಿದ್ದೆ ಉಪ್ಪು ಹಾಕಿ. ಈಗ ಮಸಾಲಾನ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನಮಗೆ ಎಷ್ಟು ತಿಳಿ ಬೇಕು, ದಪ್ಪ ಬೇಕು ಅಂತ ನೋಡಿ ಆ ಕ್ವಾಂಟಿಟಿ ಮೇಲೆ ನೀರನ್ನು ಹಾಕ್ಕೋಬೇಕು.
ಭಾಳ ತಿಳಿ ಆದರೂ ಚಲೋ ಆಗೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೇನೆ. ಎಲ್ಲರೂ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋನ ನೋಡಿ. ಹೊಸದಾಗಿ ನಾನು ಚಾನಲನ್ನು ಓಪನ್ ಮಾಡಿದ್ದೇನೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಲಾಸ್ಟಿಗೆ. ಕೊತ್ತಂಬರಿ ಹಾಕೋದ್ರಿಂದ ವಾಸನೆ ಚೆನ್ನಾಗಿ ಬರುತ್ತದೆ ಸಾಂಬಾರಿಗೆ, ಘಮ ಘಮ ಅಂತ. ನೋಡಿ ಚೆನ್ನಾಗಿ ಕುದಿ ಬರುತ್ತಿದೆ. ಈ ಥರನೇ ನೀವು ಕುದಿಸ್ಕೋಬೇಕು. ಎಲ್ಲ ದಯವಿಟ್ಟು ವಿಡಿಯೋನ ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ತಿಳಿಸಿ ಯಾವ್ಯಾವ ಥರದ ಅಡುಗೆ ಬೇಕಂತ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಈಗ ಅನ್ನಕ್ಕೆ ಇಡ್ತಾ ಇದ್ದೇನೆ. ನಾನು ಸ್ಟೀಲಿನ ಪಾತ್ರೆಯಲ್ಲೇ ಅನ್ನ ಮಾಡೋದು, ಕುಕ್ಕರ್ನಲ್ಲಿ ಅಥವಾ ಅಲ್ಯೂಮಿನಿಯಂನಲ್ಲಿ ಮಾಡೋದಿಲ್ಲ. ಅಲ್ಯೂಮಿನಿಯಂನಲ್ಲಿ ಊಟ ಮಾಡಬಾರ್ದು ಅನ್ನ ಮಾಡಿ. ಅಲ್ಯೂಮಿನಿಯಂ ಹೊಟ್ಟೆಗೆ ಹೋಗುತ್ತದೆ ಅದು. ಅದಕ್ಕಾಗಿ ಸ್ಟೀಲ್ ಪಾತ್ರೆ ತುಂಬ ಒಳ್ಳೆಯದು. ಇವಳು ನೋಡಿ ಅಳುತ್ತಿದ್ದಾಳಿಲ್ಲಿ. ಅಷ್ಟರಲ್ಲೇ ಪಲ್ಯ ರೆಡಿ ಆಯಿತು, ಮೆಂತ್ಯ ಪಲ್ಯ. ಈಗ ಮುಚ್ಚಿಡ್ತಾ ಇದ್ದೀನಿ. ಈಗ ಊಟಕ್ಕೆ ಕುಂತಿದ್ದೇನೆ ನೋಡಿ. ಇವಳಿಗೆ ಊಟ ಮಾಡಿಸ್ಬೇಕಂದ್ರೆ ಇವಳು ಆಟ ಆಡ್ತಿದ್ದಾಳೆ ನೀರಿನ ಕಪ್ಪಿನ ಜೊತೆ. ಇಷ್ಟೇ ಇವತ್ತಿನ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ವಿಡಿಯೋನ ಕೊನೆಯ ತನಕ ನೋಡಿ. ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.